ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಡಿ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ವಿ. ಅದೇನ್ ಹೇಳ್ತೈತಿ ಅಂತಂದ್ರೆ ಈಕ್ವಲ್ ಪೇಮೆಂಟ್ ಫಾರ್ ಈಕ್ವಲ್ ವರ್ಕ್, ಈಕ್ವಲ್ ಪೇಮೆಂಟ್ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮನ್ ಅಂತ, ಮೆನ್ ಅಂಡ್ ವುಮನ್ ಅಂತ ಅಂದ್ರೆ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಸಮಾನ ಕೆಲಸಕ್ಕಾಗಿ ಸಮಾನ ವೇತನವನ್ನು ಕೊಡ್ರಿ ಅಂತ ಹೇಳ್ತಿದ್ದೆ ಅದು. ಹೌದಾ? ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತು ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ನ ಬಗ್ಗೆ ಚರ್ಚೆ ಮಾಡೋಣ. ಇದು ಏನ್ ಹೇಳ್ತೈತಿ, ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂತ ನೋಡೋದಾದ್ರ ಇದೇನ್ ಹೇಳ್ತೈತಿ ಅಂದ್ರೆ ಹೆಲ್ತ್ ಅಂಡ್ ಸ್ಟ್ರೆಂತ್, ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ದಿ ವರ್ಕರ್ಸ್ ಮೆನ್ ಅಂಡ್ ವುಮನ್ ಅಂಡ್ ದ ಟೆಂಡರ್ ಏಜ್ ಆಫ್ ದಿ ಚಿಲ್ಡ್ರನ್ ಆರ್ ನಾಟ್ ಅಬ್ಯೂಸ್ಡ್ ಅಂತ ಹೇಳ್ತೈತಿ. ಅಂತಂದ್ರೆ ಕೆಲಸ ಮಾಡ್ತಕ್ಕಂಥ ಗಂಡ್ಮಕ್ಳು ಹೆಣ್ಮಕ್ಳು ಮತ್ತು ಮಕ್ಕಳ ಆರೋಗ್ಯ ಮತ್ತು ಶಕ್ತಿಯನ್ನ ಅಸಹ್ಯ ಮಾಡುವಂಗಿಲ್ಲ, ಅಬ್ಯೂಸ್ಡ್ ಮಾಡುವಂಗಿಲ್ಲ, ಅಸಹ್ಯ ಮಾಡುವಂಗಿಲ್ಲ, ದುರುಪಯೋಗ ಪಡಿಸಿಕೊಳ್ಳುವಂಗಿಲ್ಲ. ಯಾವಾಗ ಅಂತಂದ್ರ ದಟ್ citizens are not forced by economic necessity to enter avocations unsuited to their age or strength. ಕೆಲವೊಂದಿಷ್ಟು ಕೆಲಸಗಳಿಗೆ ಅವರ ಆರ್ಥಿಕ ಪರಿಸ್ಥಿತಿಯನ್ನ ಬಳಸಿಕೊಂಡು ಅವರಿಗೆ ಸೂಟ್ ಆಗ್ಲಾರ್ದಂಥದ್ದು, ಹೊಂದಿಕೊಳ್ಳಲಾಗತಕ್ಕಂಥದ್ದು, ಆ ವಯಸ್ಸಿನ ಮಕ್ಕಳಿಗೆ ಮತ್ತು ಅವರ ಶಕ್ತಿಗೆ ಹೊಂದಿಕೊಳ್ಳಾರದಂತ ಕೆಲಸಗಳಿಗೆ ನೂಕಿ ಅವರ ಶಕ್ತಿ ಮತ್ತು ಆರೋಗ್ಯವನ್ನ ಅಸಹ್ಯ ಮಾಡುವಂಗಿಲ್ಲ ಅಂತೇಳಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ಹೇಳ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಯಾರೋ ದುಡಿಲಾರ್ದೆ ಒಬ್ಬ ವ್ಯಕ್ತಿ ಇದ್ದಾನೆ, ಎ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಅವ್ನಿಗೆ ದಿನ ದುಡಿಲಾರ್ದೆ ಹೊಟ್ಟೆ ತುಂಬೋದಿಲ್ಲ. ಹೌದಾ? ಪ್ರತಿದಿನ ಅವ್ನು ದುಡಿಲೇಬೇಕು. ಕನ್ಸಿಡರೇಷನ್ ಹೇಳಕತ್ತೀನಿ, ಫಾರ್ ಎಕ್ಸಾಂಪಲ್ ಅಂತ ಕನ್ಸಿಡರೇಷನ್ ಹೇಳಕತ್ತೀನಿ. ಈ ಎ ಅಂತಕ್ಕಂಥ ವ್ಯಕ್ತಿ, ಒಂದ್ ಸೆಕೆಂಡ್ ಇದನ್ನ ರಬ್ ಮಾಡ್ತೀನಿ. ಒಬ್ಬ ಎ ಅಂತಕ್ಕಂಥ ವ್ಯಕ್ತಿ ಪ್ರತಿದಿನ ದುಡಿಲಾರ್ದೆ ಅವ್ನ ಹೊಟ್ಟೆನೆ ತುಂಬೋದಿಲ್ಲ. ಹೌದಾ? ಅವ್ನು ದುಡಿದಾಗನೆ ಮಾತ್ರ ಅವನ ಮನೆಯಲ್ಲಿ ಊಟ. ಈ ಪರಿಸ್ಥಿತಿಯನ್ನ ಬಳಸಿಕೊಂಡು, ಏನು ಬಡತನದ ಪರಿಸ್ಥಿತಿಯನ್ನ ಬಳಸಿಕೊಂಡು ಪ್ರತಿದಿನ ಅವಂಗ ಏನ್ ಮಾಡೋದು ಅಂತಂದ್ರ ಅವಂಗ ನೀಗ್ಲಾರ್ದಂತ ಕೆಲಸವನ್ನ ಹೇಳೋದು, ನೀಗ್ಲಾರ್ದ ಕೆಲಸ ಹೇಳೋದು ಅಂತಂದ್ರ ಚರಂಡಿ ಸ್ವಚ್ಛ ಮಾಡಕ್ಕೆ, ಅಮಾನವೀಯ ಕೆಲಸಗಳಿಗೆ ಅವನನ್ನು ಬಳಸ್ಕೊಳ್ಳೋದು. ಯಾವುದ್ರ ಸಲುವಾಗಿ ಅವ ಕೆಲಸ ಮಾಡೋದು? ಯಾವುದ್ರ ಸಲುವಾಗಿ? ತನಗೆ ಹೊಟ್ಟೆಗೆ ಆಹಾರ ಬೇಕು ಅಂತೇಳಿ, ತನ್ನ ಬಡತನವನ್ನು ನೀಗಿಸುವ ಸಲುವಾಗಿ. ಆ ಪರಿಸ್ಥಿತಿಯನ್ನ ಶ್ರೀಮಂತರು ಬಳಸಿಕೊಂಡು ಅವನಿಗೆ ಅಮಾನವೀಯ ಕೆಲಸಗಳನ್ನ ಕೊಟ್ಟು ಅವನ ಆರೋಗ್ಯ ಮತ್ತು ಶಕ್ತಿಗೆ ಅಸಹ್ಯ ಮಾಡೋದು. ಇದನ್ನ ಮಾಡದಂಗ ನೋಡ್ರಿ ಅಂತೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತೈತಿ. ಯಾವುದು? ಆರ್ಟಿಕಲ್ 39 ಸಬ್ ಕ್ಲಾಸ್ ಇ. ಅವನಿಗೆ ಅನ್ಸೂಟೆಡ್ ವರ್ಕ್ಸ್, ಹೊಂದಿಕೊಳ್ಳಲಾಗಿರ್ತಕ್ಕಂಥ ಕೆಲಸಗಳನ್ನ ಕೊಟ್ಟು ಅವಂಗ ಅಸಹ್ಯ ಮಾಡೋದನ್ನ ತಪ್ಪಿಸಬೇಕು ಅಂತೇಳಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ಡೈರೆಕ್ಷನ್ ಕೊಡ್ತೈತಿ. ಯಾರಿಗೆ? ರಾಜ್ಯಕ್ಕ. ಅರ್ಥ ಆಯ್ತಾ? ಅದೇ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ, ಫ್ಯಾಕ್ಟ್ರಿ ವರ್ಕರ್ಸ್ ಒಳಗೆ ಮೊದಲು ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಫಾರಿನರ್ಸ್ ಆಡಳಿತ ಇತ್ತಲ್ಲ, ಬ್ರಿಟಿಷರ ಆಡಳಿತ ಇತ್ತಲ್ಲ ನಮ್ಮ ಮೇಲೆ. ಅವಾಗ ಬ್ರಿಟಿಷರು ಏನ್ ಮಾಡ್ತಿದ್ರು ಅಂತಂದ್ರೆ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕಾಗಿ ನೇಮಕ ಮಾಡ್ಕೋತಿದ್ರು. ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ನೇಮಕ ಎಷ್ಟು ಅಂದ್ರೆ 16 ಗಂಟೆ 18 ಗಂಟೆ ದುಡಿಸ್ಕೊಳ್ಳೋದು, 16ರಿಂದ 18 ಗಂಟೆ ದುಡಿಸ್ಕೊಳ್ಳೋದು, ಪೇಮೆಂಟ್ ಅನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಕೊಡೋದು. ಇದು ಒಂಥರ ಅವರ ಶಕ್ತಿಗೆ ಮಾಡಿರ್ತಕ್ಕಂಥ ಅಸಹ್ಯ. ಪೂರಕವಾಗಿರ್ತಕ್ಕಂಥ ಸನ್ಮಾನವನ್ನ ಕೊಡದೆ ಅಸಹ್ಯ ಮಾಡೋದು. ಇದನ್ನ ತಡೆಯುವ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ಅನ್ನ ಯಾಡ್ ಮಾಡಿದ್ರು. ಯಾವುದಕ್ಕೆ? ಸಂವಿಧಾನಕ್ಕೆ. ಇದರ ಮೂಲಕ ಏನ್ ಮಾಡ್ತು ಅಂದ್ರೆ ಶಕ್ತಿಯ ಅಪವ್ಯಯ ಆಗೋದನ್ನ ತಡೀತು. ಇದನ್ನ ತಡೆಯುವ ಸಲುವಾಗಿನೇ ಕೆಲವೊಂದಿಷ್ಟು ಕಾನೂನುಗಳನ್ನ ರೂಪಿಸ್ರಿ ಅಂತ ಹೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತೈತಿ. ಸ್ಟೇಟ್ ಶಾಲ್ ಕಂಪಲ್ಸರಿ ತಗೊಂಡ್ ಬರ್ರಿ ಅಂತ. ಯಾವಾಗ? ಯು ಹ್ಯಾವ್ ಅ ಕ್ಯಾಪೇಬಲ್ ಕಂಡೀಷನ್ಸ್, ನೀನು ಅದನ್ನ ತಗೊಂಡ್ಬರುವ ಸಾಮರ್ಥ್ಯ ಇದ್ದಾಗ ಅಂತ ಹೇಳ್ತೈತಿ. ಹೌದಾ? ಅದರ ನಂತರ ಈ ಕಾನೂನಿನ ನಂತರನ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ 8 ಗಂಟೆ ಕೆಲಸ ಕೊಡಬೇಕು, ವಾರಕ್ಕೊಂದ್ಸಲ ರಜಾ ಕೊಡಬೇಕು, ಈ ರೀತಿ ಎಲ್ಲ ಕಂಡೀಷನ್ಗಳು ಬಂದವು. ಇರ್ಲಿಲ್ಲ ಅಂತಂದ್ರೆ ಏನಾಕಿತ್ತು? ದನ ದುಡಿಬೇಕಾಗಿತ್ತು ಕಡಿಮೆ ಪೇಮೆಂಟ್ಗೆ. ಆಮೇಲೆ ಅಮಾನವೀಯ ಸ್ಥಿತಿಗಳನ್ನ ಎದುರಿಸಬೇಕಾಗಿತ್ತು. ಹೌದಾ? ಇದೆಲ್ಲ ಆಗಬಾರದು ಅಂತೇಳಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ಅನ್ನ ಜಾರಿಗೆ ಮಾಡಿರು ಅಂತೇಳಿ ನಾವು ತಿಳ್ಕೊಬಹುದು. ಅಂದ್ರೆ ಇಲ್ಲಿ ಇಷ್ಟೇ ತಿಳ್ಕೊಬೇಕು, ಅಮಾನವೀಯ ಪರಿಸ್ಥಿತಿಯನ್ನ ಬಳಸಿಕೊಂಡು ಅಥವಾ ಆರ್ಥಿಕ ಪರಿಸ್ಥಿತಿಯನ್ನ ಬಳಸಿಕೊಂಡು ಯಾವುದೇ ವ್ಯಕ್ತಿಯ ಮಕ್ಕಳ ಶಕ್ತಿ ಮತ್ತು ಆರೋಗ್ಯದ ಜೊತೆ ಆಟ ಆಡಬಾರದು ಅಂತೇಳಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ಕ್ಲಿಯರ್ ಆಗಿ ಹೇಳ್ತೈತಿ ಅಂತೇಳಿ ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಇದಿಷ್ಟು ಮಾಹಿತಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಇ ನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್ ನ ಬಗ್ಗೆ ಡಿಸ್ಕಷನ್ ಮಾಡೋಣ.
ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ಲೈಕ್ ಮತ್ತು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.